ಸಚಿವ ಜಮೀರ್ ಅಹಮದ್ ಅವರ ಪರ ಬ್ಯಾಟ್ ಬೀಸಿದ್ದಾರೆ ಶಾಸಕ ಬಸವರಾಜ ರಾಯರೆಡ್ಡಿ. ಜಮೀರ್ ಅಹಮದ್ ಒಳ್ಳೆಯ ಮನುಷ್ಯ ಮತ್ತೆ ಹೃದಯವಂತ ಸಚಿವ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಜಮೀರ್ ಅಹಮದ್ ರಾಜೀನಾಮೆ ನೀಡುವಂತಹ ಅವಶ್ಯಕತೆ ಇಲ್ಲ. ಬೇಳೂರು ಗೋಪಾಲಕೃಷ್ಣ ಮಾತು ಕೇಳಿ ಸರ್ಕಾರ ಸಚಿವರನ್ನ ತೆಗೆಯೋದಿಲ್ಲ. ಜಮೀರ್ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಜಮೀರ್ ಶ್ರೀಮಂತ ಸಚಿವ, ಅವರಿಗೆ ಚಿಲ್ಲರೆ ದುಡ್ಡಿನ ಅವಶ್ಯಕತೆ ಇಲ್ಲ. ಭ್ರಷ್ಟಾಚಾರ ಅನ್ನೋದು ಆಡಳಿತದ ಒಂದು ಭಾಗವಾಗಿದೆ. ಭ್ರಷ್ಟಾಚಾರ ನಿರ್ಮೂಲನೆಗೆ ಸಿದ್ದರಾಮಯ್ಯ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಘಟನೆಯ ಬಗ್ಗೆ ಗಮನ ಹರಿಸುವಂತೆ ನಾನು ಕೂಡ ಸಲಹೆಯನ್ನ ನೀಡ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರಿಗೆ ಇದು ಚಿಲ್ಲರೆ ಕಾಸು ಇರಬಹುದು, ಬಟ್ ಆದ್ರೆ ಇದು ಚಿಲ್ಲರೆ ಕಾಸು ಅಲ್ಲ ಅನ್ನೋದು ಅವರ ಮನವರಿಕೆಗೆ ಬರಬೇಕಾಗಿದೆ. ಇದನ್ನು ಯಾರಾದರೂ ಒಬ್ಬರು ಮನವರಿಕೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಜಮೀರ್ ನನಗೇನು ನೋಡಿ, ಜಮೀರ್ ವೆರಿ ವೆರಿ ಗುಡ್ ಹಾರ್ಟೆಡ್ ಮಿನಿಸ್ಟರ್. ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದ್ರೆ ವೆರಿ ದಿಲ್ದಾರ್ ಆದ್ಮಿ. ನಾನು ಅವನಿಗೆ ದಿಲ್ದಾರ್ ಅವ್ರು ಶಾನ್ದಾರ್ ಆದ್ಮಿ ಅಂತ ಕರಿತೀನಿ. ನಾವು ಬಹಳ ಒಳ್ಳೆ ಜೋಲ್ ಮಚ್ಚ ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರು ಇಲ್ಲ. ಈ ಆಮೇಲೆ ಗೋಪಾಲ್ ಕೃಷ್ಣ ಯಾರು ಅವರು ರಾಜೀನಾಮೆ ಕೊಡ್ಲಿ ಅಂತ ಕೇಳಿದ್ದಾರೆ. ನಾನು ಹೇಳ್ತೇನೆ, ಜಮೀರ್ ಅವರ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಮತ್ತು ಸರ್ಕಾರ ಇವ್ರ ಮಾತುಗಳನ್ನ ಕೇಳಿ ಅವ್ರು ತೆಗೀರಿ ಅಂತ ಹೇಳುವಂತ ಇದು ಕೂಡ ಇಲ್ಲ. ಜಮೀರ್ ಇಸ್ ಎ ಗುಡ್ ಮಿನಿಸ್ಟರ್, ವೆರಿ ಗುಡ್ ಹಾರ್ಟೆಡ್, ಪ್ರೋ ಪೀಪಲ್. ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ ಅವನು ಮಂತ್ರಿ ಆದ್ಮೇಲೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸುಮ್ನೆ ಇಂತ ಯಾವ್ಯಾವ ಬಿ ಆರ್ ಪಾಟೀಲ್ ಏನು ಹೇಳಿಲ್ಲ ಜಮೀರ್ ಬಗ್ಗೆ. ಸುಮ್ನೆ ಯಾರ್ಯಾರು ಗೋಪಾಲ್ ಕೃಷ್ಣ ಹ್ಯಾಂಗ್ ಮಾಡ್ರಿ, ಇವ್ರು ಹಿಂಗ್ ಮಾಡ್ರಿ ಅಂತ ಹೇಳಿದ್ರು ಸರಿಯಲ್ಲ. ಜಮೀರ್ ಶುಡ್ ಬಿ ಕಂಟಿನ್ಯೂಡ್ ಆಸ್ ಎ ಮಿನಿಸ್ಟರ್. ಈಸ್ ಎ ವೆರಿ ಗುಡ್ ಮಿನಿಸ್ಟರ್. ನನಗೇನ್ ಬಹಳ ಆತ್ಮೀಯ ಅಂತಲ್ಲ, ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ವೆಲ್. ಕೇಳಿದ್ನಲ್ಲ ನಾನು, ಐ ಯೂಸ್ ಪ್ರಾಪರ್ ವರ್ಡ್. ಆಮೇಲೆ ಅವನು ಒಳ್ಳೆ ಮಂತನ್ ರಿಚ್, ಬಹಳ ದೊಡ್ಡ ಶ್ರೀಮಂತ. ಅವನಿಗೆ ಚಿಲ್ಲರೆ ದುಡ್ಡು ತಗೊಂಡು ಏನ್ ಮಾಡ್ತಾನ್ರಿ ಅವನು.